ತೆಲುಗುದಲ್ಲಿ ಒಂದು ಚಕ್ರವ್ಯೂಹ ಮೂವಿಯನ್ನು ನೋಡಿದೆ. ಆ ಮೂವಿಯ ಕ್ಲೈಮ್ಯಾಕ್ಸ್ ನೀವು ಊಹೆಗೂ ನಿಲುಕದಂಥ ಕ್ಲೈಮ್ಯಾಕ್ಸನ್ನು ಮಾಡಿದ್ದಾರೆ. ಇದರ ಸಾರಾಂಶ ಎಷ್ಟಿದೆ ಅಂತಂದರೆ ಸಿಂಪಲ್ ಆಗಿದೆ. ಅಂದರೆ ತಾನು ಕೊಲೆ ಮಾಡಲು ಆಗದೇ ಇರುವುದ ಕೊಲೆಯನ್ನು ಮತ್ತೊಬ್ಬರ ಕೈಯಲ್ಲಿ ಹೇಗೆ ಮಾಡಿಸುತ್ತಾನೆ ಅನ್ನೋದೇ ಈ ಫಿಲಿಮ್ನಲ್ಲಿರ್ತಕ್ಕಂಥ ಒಂದು ವಿಚಿತ್ರವಾದ ಸಂಗತಿಯಾಗಿರುತ್ತದೆ. ಹೀರೋ ತನ್ನ ಹೆಂಡತಿಯನ್ನು ಕೊಲೆ ಮಾಡ್ತಾನೆ ಮತ್ತು ತನ್ನ ಫ್ರೆಂಡನ್ನು ಕೊಲೆ ಮಾಡ್ತಾನೆ. ಯಾಕೆ ಅಂತ ತಿಳಿಯಬೇಕಾದರೆ ನೀವು ಈ ಚಕ್ರವ್ಯೂಹ ತೆಲುಗು ಹಿಂದಿ ಡಬ್ಬಿಂಗ್ ಮೂವಿಯನ್ನು ನೋಡಬಹುದು. ಸ್ಟಾರ್ಟಿಂಗ್ ಹಿಡಿದು ಎಂಡ್ವರೆಗೂ ಬಿಟ್ಟು ಬಿಡದೆ ನೋಡಿದರೆ ಫಿಲಿಮ್ನಲ್ಲಿರ್ತಕ್ಕಂಥ ರಹಸ್ಯವಾಗಿರ್ತಕ್ಕಂಥದ್ದನ್ನು ನಿಮಗೆ ತಿಳಿಯುತ್ತದೆ. ಪಿಕ್ಚರ್ನಲ್ಲಿರುವತಕ್ಕಂಥ ಕ್ಯಾರೆಕ್ಟರ್ಗಳು ಯಾವುದೇ ಪರಿಚಿತ ವ್ಯಕ್ತಿಗಳಾಗಿರುವುದಿಲ್ಲ, ಅಂದರೆ ಫೇಮಸ್ ಹೀರೋಗಳು ಆಗಿರುವುದಿಲ್ಲ. ಇನ್ಸ್ಪೆಕ್ಟರ್ ಮಾತ್ರ ನಾವು ಆ ಫಿಲ್ಮ್ನಲ್ಲಿ ಈ ಫಿಲಮ್ನಲ್ಲಿ ನೋಡಿರ್ತೀವಿ ವಿಲನ್ ರೋಲ್ ಆಗಿ ಅಥವಾ ಸಪೋರ್ಟಿಂಗ್ ಕ್ಯಾರೆಕ್ಟರ್ನಾಗಿ. ಆ ಇನ್ಸ್ಪೆಕ್ಟರ್ ಹೇಗೆ ಆ ಹೀರೋ ಮಾಡಿರ್ತಕ್ಕಂಥ ಕ್ರೈಮನ್ನು ಗುರುತಿಸ್ತಾನೆ ಅನ್ನೋದೇ ಈ ಫಿಲಿಮ್ನಲ್ಲಿ ಒಂದು ಸಸ್ಪೆನ್ಸ್ ಆಗಿರತಕ್ಕಂಥ ಒಂದು ಫಿಲಿಮ್ ಆಗಿದೆ. ನಾನು ನೋಡಿದ್ದೀನಿ, ನೀವು ಒಂದು ಸಲ ನೋಡಿದರೆ ಸರ್ಪ್ರೈಸ್ ಆಗ್ತೀರಾ ಅನ್ನೋದು ಮಾತ್ರ ನಾನು ಹೇಳಬಲ್ಲೆ. ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಕ್ರವ್ಯೂಹ ಮೂವಿಯ ಲಿಂಕು ಇನ್ ಬಾಕ್ಸ್ನಲ್ಲಿ ಇದೆ.